ಹಾಯ್ ಗಾಯ್ಸ್, ನಿಮ್ಮ ಗಗನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಾತ್ರೆ ತೊಳೆಯೋ ಮಿಷಿನ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಏನು ಮಾಡಬೇಕಂದ್ರೆ, ಪಾತ್ರೆ ಯಾವ್ಯಾವ ತೊಳಿಬೇಕಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕ್ಬೇಕಲ್ಲಿ. ಅದನ್ನು ಕರೆಕ್ಟಾಗಿ ಜೋಡಿಸ್ಕೋಬೇಕು, ಗ್ಲಾಸಲ್ಲಿ ಹಾಕಬೇಕು, ಪ್ಲೇಟಲ್ಲಿ ಇಡಬೇಕು, ಆ ಥರ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು. ಯಾವ ಥರ ಕೊಳೆ ಇದ್ದರೂ ಹೋಗುತ್ತೆ. ನೋಡಿ, ದಾಲಿಂದ ಎಷ್ಟು ಕೊಳೆ ಇದೆ. ಅದು ನಾವು ತೊಳೆಯೋದಾದರೂ ಸ್ವಲ್ಪ ಸ್ವಲ್ಪ ಮಾರ್ಕ್ ಹಂಗೆ ಇರುತ್ತೆ, ಆದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವೇ ನೋಡ್ತೀರಾ. ಎಲ್ಲ ಹಿಂಗೆ ಫುಲ್ ಜೋಡಿಸ್ಕೋಬೇಕು. ನನಗಂತೂ ಈ ನಡುವೆ ಕರೆಕ್ಟಾಗಿ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕಾಲೇಜಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇದೆ. ಹಾಗಾಗಿ ಈ ಥರ 2 ರ್ಯಾಕ್ ಥರನೂ ಇರುತ್ತೆ, ಇಲ್ಲ ಸಿಂಗಲ್ ರ್ಯಾಕ್ ಬೇಕಂದರೆ ಸಿಂಗಲ್ ರ್ಯಾಕ್ಗೂ ಸಿಗುತ್ತೆ ಅನಿಸುತ್ತೆ. ಈ ಥರ ಎಲ್ಲ ಸ್ಪೂನ್ಸ್ ಎಲ್ಲ ಒಂದು ಕಡೆ ಎಲ್ಲ ಹಾಕ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಅಂತಲೇ ಒಂದು ಟ್ಯಾಬ್ಲೆಟ್ ಥರ ಬರುತ್ತೆ ನೋಡಿ, ಕೆಳಗಡೆ ಅದು ತಿರುಗ್ತಾ ಇದೆಯಲ್ಲ, ಅಲ್ಲಿ ನೀರು ವಾಟರ್ ಸಪ್ಲೈ ಆಗುತ್ತೆ. ಈ ಥರ ಟ್ಯಾಬ್ಲೆಟ್ ಬರುತ್ತೆ. ಈ ಟ್ಯಾಬ್ಲೆಟ್ನ ಹಾಕಬೇಕು. ಆಮೇಲೆ ನೆಲ್ಲಿಗೆ ಕನೆಕ್ಷನ್ ಮಾಡ್ಕೊಂಡಿರ್ತೀವಲ್ಲ, ಆ ಪೈಪ್ನ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇನ್ನೇನಿಲ್ಲ, ಕ್ಲೋಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅದು ಫುಲ್ಲು ಕ್ಲೀನಾಗಿ ತೊಳೆದುಕೊಡುತ್ತೆ. ನೀವಿಲ್ಲಿ ಪಾತ್ರೆ ತೊಳೆಯೋಕೆ ಹಾಕ್ಬಿಡ್ಬೇಕಾದ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲೆಲ್ಲ ಆಗಿರುತ್ತೆ. ಅದೇ ನಾವೇ ಪಾತ್ರೆ ತೊಳಿಬೇಕಂದ್ರೆ ಅಲ್ಲೇ ತೊಳ್ಕೊಂಡು ಸ್ವಲ್ಪ ನಿಧಾನ ಆಗುತ್ತಲ್ವಾ. ಈ ಥರ ಮಾಡೋದು ಬೆಟರು. ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಆಮೇಲೆ ನಾವೇ ಫ್ರೀ ಆಗ್ತೀವಿ. ಆ ಟೈಮಿಂಗ್ಸ್ ತೊಗೋತಾ ಇರುತ್ತೆ, ಇಷ್ಟು ಟೈಮಿಂಗ್ಸಲ್ಲಿ ಅಂತ. ಫೈನಲಾಗಿ ಹೆಂಗೆ ಫುಲ್ ಕ್ಲೀನಾಗಿದೆ ನೀವೇ ನೋಡಿ. ಫುಲ್ ಒಂದು ಸ್ವಲ್ಪನೂ ಕೊಳೆ ಇಲ್ದಂಗೆ ಕ್ಲೀನಾಗಿದೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಎಲ್ಲರಿಗೂ ಪಾತ್ರೆ ತೊಳಿಬೇಕಂದ್ರೆ ಚಳಿ ಆಗುತ್ತಲ್ಲ, ಈ ಥರ ಇದೇ ಪಾತ್ರೆ ತೊಳ್ಕೊಡುತ್ತೆ. ನಮಗೂ ಚಳಿ ಅನಿಸಲ್ಲ, ತುಂಬ ಯೂಸ್ ಆಗುತ್ತೆ ಎಲ್ಲರಿಗೂ. ಆಫೀಸ್ಗೆ ಹೋಗೋರು ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ಇದೇ ಥರ ಹೆಚ್ಚು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮೀ.